नमस्ते बच्चों, हिंदी वल्लरी तृतीय भाषा 7वीं कक्षा पाठ 4 है। मैं भी नाम कमाता। मेरा नाम अप्पामणि NN विद्याज्योति पाठशाला BTM लेआउट बेंगलुरु। बच्चों, अभी कवि परिचय प्राप्त कर सकेंगे। इस कविता के कवि का नाम है डॉक्टर दिव्यक रमेश जी। हिंदी के प्रसिद्ध कवि तथा बाल साहित्यकार हैं। आपकी प्रसिद्ध रचना है खंड खंड अग्नि है। प्रस्तुत कविता आपके 101 बाल कविताएं संग्रह से ली गई हैं। ಈ ಪದ್ಯವನ್ನು ಬರೆದವರು ಡಾಕ್ಟರ್ ದಿವ್ಯಕ್ ರಮೇಶ್ ಅವರು. ಇವರು ಹಿಂದಿ ಪ್ರಸಿದ್ಧ ಕವಿ ಹಾಗೂ ಬಾಲ ಸಾಹಿತ್ಯಕಾರ ಅಂತ ಹೇಳಿ ಪ್ರಸಿದ್ಧರಾಗಿರ್ತಾರೆ. ಇವರ ಪ್ರಸಿದ್ಧವಾದಂತಹ ರಚನೆಗಳು ಖಂಡ್ ಖಂಡ್ ಅಗ್ನಿ ಅಂತ ಹೇಳಿ, ಮತ್ತು ಈ ಒಂದು ಪದ್ಯವನ್ನು ಅವರು ಬರೆದಿರ್ತಕ್ಕಂತಹ 101 ಬಾಲ್ ಕವಿತಾಯೆ ಎಂಬುವ ಸಂಗ್ರಹದಿಂದ, ಕವಿತಾ ಸಂಗ್ರಹದಿಂದ ಇದನ್ನು ಆರಿಸಿಕೊಳ್ಳಲಾಗಿದೆ. ಮೈ ಭಿ ನಾಮ್ ಕಾ ಮಾತಾ. ಈಗ ನಾವು ಶಬ್ದಾರ್ಥ ಮೀನಿಂಗ್ಸ್. ರೋज़ प्रतिदिन एवरी डे ಪ್ರತಿ ದಿವಸ. ನಾಮ ಕಮಾತ ಪ್ರಸಿದ್ಧ ಹೋನ ಪ್ರಸಿದ್ಧವಾಗೋದು. ಸೀಮಾ ಸರಹದ್ ಬಾರ್ಡರ್ ಗಡಿ ಭಾಗ. ಜಟ್ಪಟ್ ತುರಂತ್ ಬೇಗನೆ. ಭರ್ತಿ ಪ್ರವೇಶಪಾನ ಅಡ್ಮಿಷನ್ ಆಗುವುದು. ಖಬರ್ ಸಮಾಚಾರ ಇನ್ಫಾರ್ಮೇಷನ್ ನ್ಯೂಸ್. ನನ್ಹ ಚೋಟ ಚಿಕ್ಕದು. ಮುಸ್ ಮುಸ್ಕರ್ ಜಾನಾ. ಮನ್ ಮಸೋಸ್ಕರ್ ರಹ ಜಾನಾ ಯಾ ದುಃಖಿ ಹೋನಾ. ಸಂತೋಷ ಮನಸ್ಸಿನಲ್ಲಿ ದುಃಖ, ಹೊರಗಡೆ ಸಂತೋಷ ಸ್ಮೈಲ್ ಫೇಸ್ ಕೊಡುವುದು. नेक्स्ट, फौज में भर्ती होकर देश की सेवा करने तथा राष्ट्रपति से पुरस्कार पाने के बच्चों के सपनों को कवि ने शब्द रूप दिया है। यह कविता सचमुच बच्चों के लिए प्रेरणादायक है। सो ಫೌಜ್ ಅಂದರೆ ಆರ್ಮಿ, ಸೈನ್ಯ. ಇದರಲ್ಲಿ ಭರ್ತಿ ಆದಮೇಲೆ ಏನು ಮಾಡಬೇಕು? ನಾವು ದೇಶ ಸೇವೆಯನ್ನು ಮಾಡಬೇಕು, ಹೌದಲ್ವಾ? ದೇಶ ಸೇವೆ ಮಾಡಿದರೆ ನಮಗೇನಾಗುತ್ತೆ? ರಾಷ್ಟ್ರಪತಿ ಸೆ ಪುರಸ್ಕಾರ ಪಾನೆ, ಅಂದರೆ ರಾಷ್ಟ್ರಪತಿಯಿಂದ ನಾವು ಬಹುಮಾನವನ್ನು ಪಡ್ಕೊಬೋದು. ಬಚ್ಚೋಂ ಕೆ ಸಪನೋಂ ಕೋ ಕವಿನೇ ಶಬ್ದರೂಪ ದಿಯಾ ಹೈ. ಅಂದರೆ ಮಕ್ಕಳ ಡ್ರೀಮ್ಸ್, ಸಪನೋ ಅಂದರೆ ಕನಸು, ಅದನ್ನು ನನಸು ಮಾಡಲಿಕ್ಕೆ ಕವಿ ಇಲ್ಲಿ ಅವರ ಶಬ್ದದಲ್ಲಿ ರೂಪವನ್ನು ಕೊಡ್ತಾ ಇದ್ದಾರೆ. यह कविता सचमुच बच्चों के लिए प्रेरणादायक है. ಈ ಕವಿತೆ ಖಡಾಖಂಡಿತವಾಗಿಯೂ ನಮ್ಮ ಮಕ್ಕಳ ಪ್ರೇರಣಾದಾಯಕಕ್ಕೋಸ್ಕರ ಇರೋದು, ಅಂದರೆ ಇನ್ಸ್ಪೈರಿಂಗ್ ಅಂತ ಹೇಳ್ತೀವಿ. ಈಗ ಪದ್ಯಕ್ಕೆ ಹೋಗೋಣ ಮಕ್ಕಳೇ. ರೋज़ रोज़ सीमा की खबरें सुन सुन कर मन नन्हा मेरा मुस मुस कर रह जाता. अगर ना होता छोटा बच्चा तो लेकर बंदूक हाथ में मैं भी नाम कमाता. रोज़ रोज़ सीमा के खबरें. ಒಬ್ಬ ಚಿಕ್ಕ ಬಾಲಕ ಪ್ರತಿದಿನವೂ ದೇಶದ ಎಲ್ಲ ಪ್ರದೇಶಗಳಲ್ಲಿ, ಗಡಿಗಳಲ್ಲಿ ಸೈನಿಕರು ದೇಶವನ್ನು ಕಾಯುತ್ತಾ ತಮ್ಮ ಬಂದೂಕುಗಳಿಂದ ಶತ್ರುಗಳನ್ನು ಹೊಡೆದುರುಳಿಸುತ್ತಿದ್ದ ವಿಷಯವನ್ನು ಕೇಳಿ ಈ ರೀತಿ ಯೋಚಿಸುತ್ತಾನೆ. एक छोटे बच्चे ने सीमा में सैनिकों की साहस गाथा सुनी थी. उसमें भी बंदूक लेकर फौज में भर्ती होने और राष्ट्रपति से पुरस्कार पाने की इच्छा हुई. प्रस्तुत कविता में इस सुंदर वर्णन है. यह कविता सचमुच बच्चों के लिए प्रेरणादायक है ना बच्चों? एक बच्चा हर रोज़ सीमा की खबरें, यानी सैनिक सीमा में किस तरह बहादुरी दिखा रहे हैं, इसके नार में सुनता था. वह मन में ही मन दुखी होता था. मीन्स
A small boy observing every day that the soldiers are guarding the border and killing enemy by their guns. Yes or no? रोज़ रोज़ सीमा की खबरें. सीमा ಅಂದರೆ ಬಾರ್ಡರ್, ಖಬರೆ ಮೀನ್ಸ್ ನ್ಯೂಸ್. ಇದನ್ನು ಕೇಳಿ ಹುಡುಗನ ಮನಸ್ಸಿನಲ್ಲಿ ಏನಾಗಿದೆ? ಅವನ ಮನಸ್ಸಿನಲ್ಲಿ ಏನಾಗಿದೆ? ಪ್ರತಿದಿನವೂ ದೇಶದ ಎಲ್ಲ ಪ್ರದೇಶಗಳಲ್ಲಿ ಏನು ನಡೀತಾ ಇದೆ? ಯುದ್ಧಗಳು ನಡಿಬೋದು ಅಲ್ವಾ, ಬಂದೂಕಿನಿಂದ ಸಿಡಿದಾಟ ಆಗ್ಬೋದು, ಶತ್ರುಗಳ ಹೊಡೆದಾಟ ಆಗಿರ್ಬೋದು. ಈ ವಿಷಯವನ್ನು ಕೇಳಿ ಈ ರೀತಿ ಅವನು ಹೇಳ್ತಾ ಇದ್ದಾನೆ ನೋಡಿ, ಏನಂತ? ರೋಜ್ ರೋಜ್ ಸೀಮಾ ಕಿ ಕಮರೆ ಸುನ್ ಸುನ್ಕರ್ ಮನ್ ನನಹಾ ಮೇರಾ. ನಾನು ಈ ಪ್ರತಿ ದಿವಸ ಈ ವಿಷಯವನ್ನು ಕೇಳಿ ಕೇಳಿ ನನ್ನ ಮನಸ್ಸಿನಲ್ಲಿ ಒಂದು ನನ್ನಹಾ ಮೇರ, ಆದರೆ ನನ್ನ ಮನಸ್ಸು ಚಿಕ್ಕದು, ಮುಸ್ಕರ್ ರಹ ಜಾತಾ. ಅದು ಕೇಳಿ ನನ್ನ ಮನಸ್ಸಿಗೆ ಏನಾಗಿದೆ? ಶೋಕವೂ ಇದೆ, ಜೊತೆಗೆ ಹೊರಗಡೆ ಸ್ಮೈಲ್, ಮುಸ್ಕರ್ ಅಂತ ಹೇಳಿದ್ರೆ ಸ್ಮೈಲ್. ನೆಕ್ಸ್ಟ್ ಹೇಳಿದ್ರೆ ಅಗರ್ ನಾ ಹೋತಾ ಚೋಟಾ ಬಚ್ಚಾ ತೋ ಲೇಕರ್ ಬಂದೂಕ ಹಾತ್ ಮೇ ಮೈ ಭೀ ನಾಮ್ ಕಮಾತಾ. ಏನು ಹೇಳ್ತಿದ್ದಾನೆ ಅವನು? ನಾನು ಇನ್ನೂ ಚಿಕ್ಕ ಬಾಲಕನಾಗಿರದಿದ್ದರೆ, ನಾನಿನ್ನೂ ಇರದಿದ್ದರೆ ತಾನು ಕೂಡ ಬಂದೂಕ ಹಿಡಿದು ಗಡಿ ಕಾಯುತ್ತಾ ಶತ್ರುಗಳನ್ನು ಹೊಡೆಯುತ್ತಿದ್ದೆ. ನಾನು ತಕ್ಷಣ ದೊಡ್ಡ ಸೈನ್ಯಕ್ಕೆ ಹೋಗಿ ಸೇರಬೇಕು ಅಲ್ವಾ. ನೋಡಿ ಏನು ಹೇಳ್ತಾರೆ, ಅಗರ್ಣ ಹೋತ, ನಾನೇನೋ ಚಿಕ್ಕ ಹುಡುಗನಾಗಿದ್ದಿದ್ರೆ, ಆಗಲಿಲ್ಲ ಅಂತೇಳಿದ್ರೆ, ನಾನು ದೊಡ್ಡವನಾಗ್ಬಿಟ್ಟಿದ್ರೆ ಏನು ಮಾಡ್ತಿದ್ದೆ? ಕೈಯಲ್ಲಿ ಬಂದೂಕವನ್ನು ಇಟ್ಕೊಂಡು ಹೋಗಿ ಸೈನ್ಯದಲ್ಲಿ युद्धವನ್ನು ಮಾಡ್ತಿದ್ದೆ. ऐसे कहते हैं बच्चा ने हर रोज़ सीमा की खबरें, यानी सैनिक सीमा में किस तरह बहादुरी दिखा रहे हैं इसके नार में सुनता था और वह मन ही मन दुखी होता था, क्योंकि अगर मैं छोटा बच्चा ना होता तो मैं भी हाथ में बंदूक लेकर हाथ में मैं भी खुद सीमा पर लड़ने जाता हूँ. शत्रुओं को मारकर मैं भी नाम कमाता हूँ. मैं भी नाम कमाना है. So what he is telling? He thinks that if he was a grown up, then he can also join army and protect the country. And by destroying enemies, then he gets the prize from the, who will give the prize for the soldiers and all, childrens? Yes. नेक्स्ट, झटपट होकर बड़ा फौज में, झटपट होकर बड़ा फौज में एक यही बस मन में आता मैं भर्ती हो जाता. झटपट होकर बड़ा फौज में एक यही बस मन में आता मैं भर्ती हो जाता. माँ कितनी खुश होती जब मैं एक बड़ा सा पुरस्कार भी राष्ट्रपति से पाता. So here he is telling that jhatpat, instantly he can go and join in a big army. So then he can also join army and protect the country by destroying the enemies. बड़ा होकर, बड़ा झटपट होकर बड़ा फौज में एक यही बस मन में आता मैं भर्ती हो जाता. बट एनी हो ही ಈಸ್ ಗೆಟಿಂಗ್, ಅವನ ಮನಸ್ಸಿನಲ್ಲಿ ಏನು ಬರ್ತಿದೆ? ಅವನೋಗಿ ಸೇನೆಯಲ್ಲಿ ಸೇರಬೇಕು ಅಲ್ವಾ. ಅಂದರೆ ಗಡಿ ಕಾಯುತ್ತಾ ಶತ್ರುಗಳನ್ನ ಹೊಡೆಯುತ್ತಿದ್ದಂತೆ ಅವನೇನಾದ್ರು ದೊಡ್ಡವನಾಗಿದ್ದರೆ, ನಾನು ತಕ್ಷಣ ದೊಡ್ಡ ಸೈನಿಕ ಸೇರಬೇಕು, ಬಡಾ ಫೌಜ್ ಮೇ ಭರ್ತಿ ಹೋನ. ಆಮೇಲೆ ಏನು ಹೇಳ್ತಿದ್ದಾನೆ? ನಾನು ಸೇರಬೇಕು ಎಲ್ಲಿ? ಸೈನ್ಯಕ್ಕೆ, ದೊಡ್ಡ ಸೈನ್ಯಕ್ಕೆ, ಸೈನಿಕನಾಗಬೇಕು, ಒಳ್ಳೆ ಸೋಲ್ಜರ್ ಆಗಬೇಕು. ತಾನು ಗಡಿಯಲ್ಲಿ ದೇಶವನ್ನು ಕಾಯುತ್ತಾ ಮತ್ತೇನು ಮಾಡ್ತಾನಂತೆ? ದೇಶವನ್ನು ರಕ್ಷಿಸಬೇಕು. ಕಾಯೋದು ಮಾತ್ರ ಅಲ್ಲ, ರಕ್ಷಣೆ ಮಾಡಬೇಕು. ಆಗ ಏನಾಗುತ್ತೆ? ರಾಷ್ಟ್ರಪತಿ ತಜ್ಞರು ದೊಡ್ಡ ಬಹುಮಾನ ಕೊಟ್ಟು ಗೌರವಿಸುವರು. ಹೌದಲ್ವಾ? ಅದನ್ನು ಹೇಳ್ತಿರೋದು. झटपट होकर बड़ा फौज में एक यही बस मन में आता मैं भर्ती हो जाता. ही हैज़ टू बी गेट जॉइंड इन एन आर्मी. मैं कितनी खुश होती जब मैं एक बड़ा सा पुरस्कार भी राष्ट्रपति से पाता.
ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ, ಅವನು ಗಡಿಯನ್ನು ಕಾಯ್ದು ದೇಶವನ್ನು ರಕ್ಷಣೆ ಮಾಡಬೇಕು. ಅದ್ರ ಜೊತೆಯಲ್ಲಿ ಆಗ ರಾಷ್ಟ್ರಪತಿಗಳೇನು ಮಾಡ್ತಾರೆ, ಅವನಿಗೆ ಬಹುಮಾನವನ್ನು ಕೊಟ್ಟು ಗೌರವಿಸ್ತಾರೆ. ಇದನ್ನು ತಾಯಿ ಸಂತೋಷ ಪಡುವಳು, ಇದನ್ನು ನೋಡ್ತಕ್ಕಂಥ ತಾಯಿ ಸಂತೋಷ ಪಡ್ತಾಳೆ, ಹೌದಲ್ವಾ? ಆದರೆ ಏನು ಮಾಡುವುದು, ಹುಡುಗ ಚಿಕ್ಕವನಲ್ವಾ, ನಾನು ಇನ್ನೂ ಚಿಕ್ಕವ, ನಾನು ಇನ್ನೂ ಸ್ಮಾಲ್, ಐ ಮೀನ್ ಸ್ಮಾಲ್ ಬಾಯ್, ನಾನು ಸೈನ್ಯಕ್ಕೆ ಸೇರಲಾಗುತ್ತಿಲ್ಲ. ಚಿಕ್ಕವನ್ನ ಯಾರು ಸೈನ್ಯಕ್ಕೆ ಸೇರಿಸ್ತಾರಾ? ಇಲ್ಲ ಎಂದು ಅವನ ಮನಸ್ಸಿನಲ್ಲಿ ಬಹಳ ದುಃಖನಾಗ್ತಾನೆ. ಯಾರು? ಈ ಹುಡುಗ. ಏನಪ್ಪ ಹೀಗೆ ಅಂತ. ತಾನು ಕೂಡ ದೇಶಕ್ಕಾಗಿ ಹೋರಾಡಿ ಹೆಸರು ಗಳಿಸಬೇಕು. ಅವನು ಅವನ ಮನಸ್ಸಿನಲ್ಲಿರೋದು ನಾನು ಕೂಡ ದೇಶಕ್ಕೋಸ್ಕರ ಹೋರಾಡಿ ಹೆಸರನ್ನು ಮಾಡಬೇಕು. ಅದನ್ನೇ ಮೈ ಬಿ ನಾಮಕ ಮಾತ ಅನ್ನೋದು. ಪ್ರಖ್ಯಾತನಾಗಬೇಕು, ಪ್ರಸಿದ್ಧನಾಗಬೇಕು ಎಂಬುದು ಈ ಮುಗ್ಧ ಬಾಲಕನ ಮಹದಾಸೆ. ಅಲ್ವಾ, ಮಹಾ ಆಸೆ. ಈ ಪದ್ಯ ಭಾಗದಲ್ಲಿ ವ್ಯಕ್ತವಾಗಿರುವುದನ್ನು ಕವಿ ಬಹಳ ಸೊಗಸಾಗಿ ನಮಗೆ ಚಿತ್ರಿಸಿದ್ದಾರೆ, ಹೌದಲ್ವಾ? ಹಾಗೆ ನಮ್ಮ ಬಚ್ಚೋं मैं भी खुद सीमा पर लड़ने जाता हूँ. बालक ने बोलता है जैसे शत्रुओं को मारकर मैं भी नाम कमाना. वह सोचता है कि झटपट मैं बड़ा होकर फौज में भर्ती हो जाऊँ, शत्रुओं से लड़, तब मुझे भी राष्ट्रपति की ओर से बड़ा सा पुरस्कार मिलेगा. इसे देखकर मेरी माँ कितनी खुश हो जाती, जबकि मैं भी नाम कमाता. So the boy is telling that then he gets the prize from the president if he destroys the enemies and protects our country from the enemies. Then he gets the prize from the president. So mother will be very happy. But what to do? He is a small boy. बच्चों, ये पाठ समझ में आ गया है? धन्यवाद.